ಮಹಾರಾಷ್ಟ್ರದಲ್ಲಿ ವರುಣನ ಆರ್ಭಟದ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕು ಅಕ್ಷರಶಃ ತತ್ತರಗೊಂಡಿದೆ. ದೂದ್ಗಂಗಾ, ವೇದಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕಾರದಗಾ ಬೋಜ್ ಸಂಪರ್ಕಿಸುವ ಸೇತುವೆ ಜಲಾವೃತ ಆಗಿದೆ. ಮತ್ತೊಂದು ಕಡೆ ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬಾರವಾಡ, ಕನ್ನೂರ, ಭೋಜವಾಡಿ, ಗಜವರವಾಡಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕೃಷ್ಣಾ ನದಿಯ ಒಳಹರಿವು ಮತ್ತಷ್ಟು ಏರಿಕೆಯಾಗಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ, ಯಡೂರ ಸಂಪರ್ಕಿಸುವ ಕೆಳಹಂತದ ಸೇತುವೆ ಸೇರಿದಂತೆ ಒಟ್ಟು 4 ಸೇತುವೆಗಳು ಜಲಾವೃತಗೊಂಡಿವೆ. ಮುಳುಗಡೆಯಾದ ಸೇತುವೆ ಮೇಲೆಯೇ ವಾಹನಗಳು ಪ್ರಾಣದ ಹಂಗು ತೊರೆದು ಸಂಚರಿಸ್ತಾ ಇವೆ. ಮಹಾರಾಷ್ಟ್ರ ಮಳೆಯಿಂದ ಪಂಚಗಂಗಾ ನದಿ ಉಕ್ಕಿ ಹರಿತಾ ಇದ್ದು ಪ್ರವಾಹ ಭೀತಿ ಸೃಷ್ಟಿಸಿದೆ. ಕೃಷ್ಣಾ ನದಿಯ ಒಳಹರಿವು ಒಂದೇ ದಿನದಲ್ಲಿ 55,000 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಇತ್ತ ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ನ 16 ಗೇಟ್ಗಳನ್ನು ತೆರೆದು 22,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ. ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ನದಿ ತೀರದ ನಿವಾಸಿಗಳು ಮತ್ತು ರೈತರು ತಮ್ಮ ಮೋಟಾರ್ ಪಂಪ್ಗಳನ್ನು ತೆರವುಗೊಳಿಸಿ ಎಚ್ಚರಿಕೆಯಿಂದ ಇರಲು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿಯ ಕಾಸಬಾಗ್ನ ಉಪ್ಪಾರ ಗಲ್ಲಿಯಲ್ಲಿ ರಾತ್ರಿ ಸುರಿದ ಗಾಳಿ ಮಳೆಗೆ ಬೃಹತ್ ಹುಣಸೆ ಮರವೊಂದು ನೆಲಕ್ಕುರುಳಿದೆ. ಪರಿಣಾಮ 4 ಮನೆಗಳಿಗೆ ಹಾನಿಯಾಗಿದ್ದು, 2 ಗಾಯಗಳಾಗಿವೆ. ಮನೆಯಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಅಪಾಯದಿಂದ ಪಾರಾಗಿದ್ದಾರೆ. ಬೆಳಗಾವಿಯ ಕಣಕುಂಬಿ ಹೊರವಲಯದಲ್ಲಿರುವ ಡೆಲ್ಟಾ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಯಾರಾದ್ರೂ ಕಣ್ತಪ್ಪಿಸಿ ಜಲಪಾತಕ್ಕೆ ಹೋದ್ರೆ FIR ದಾಖಲಿಸೋದಾಗಿ ಎಚ್ಚರಿಸಲಾಗಿದೆ. ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಸೊ ಪ್ರವಾಸಿಗರಿಗೆ ನಿಷೇಧ ಹೇರಿದ್ರಿ, ಯಾಕೆ ಅನ್ನೋದು? ಮುಂಗಾರು ಮಾರುತ ಪ್ರವೇಶವಾಗೋದ್ರಿಂದ ಮಳೆ ಭಾಳ ರಭಸವಾಗಿರುತ್ತೆ. ಮಳೆ ಜೋರಾಗಿರುತ್ತೆ, ನೀರು ರಭಸವಾಗಿ ಬರೋದ್ರಿಂದ ಈ ಪಶ್ಚಿಮ ಘಟ್ಟಗಳು ಭಾಳ ಇಳಿಜಾರು ಮುಖವಾಗಿರ್ತವೆ. ಆ ರಭಸಕ್ಕೆ ಜೋರಾಗಿ ನೀರಿರೋದ್ರಿಂದ ಈ ಪ್ರವಾಸಿಗರು ಅದನ್ನು ಮನೋರಂಜನೆಗೋಸ್ಕರ ಇಲ್ಲಿ ಬಂದು ನೀರಲ್ಲಿ ಇಳಿಯೋದು ಅಥವಾ ಇನ್ನೊಂದು ಮಸ್ತಿಗಾಗಿ ಏನೋ ಮಾಡೋಕ್ಕೆ ಹೋಗಿ ನೀರಿಗೆ ಇಳಿತಾರೆ. ಇಲ್ಲಿ ನೋಡಿ, ಮಲಪ್ರಭಾ ನದಿಯ ರೌದ್ರಾವತಾರ. ಧಾರಾಕಾರ ಮಳೆಗೆ ಬೆಳಗಾವಿಯಲ್ಲಿ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದ್ದು, ನದಿ ತಟದಲ್ಲಿರುವ ಮಾರುತಿ ಮಂದಿರ ಭಾಗಶಃ ಮುಳುಗಡೆಯಾಗಿದೆ. ಎಲ್ಲಿ ದೇವಸ್ಥಾನ ಮುಳುಗಡೆ ಆಗಿದೆ ಅದೇ ಪ್ರದೇಶದಲ್ಲಿ ಇದ್ದೇನೆ. ಸದ್ಯ ಈಗಿದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂತಹ ಮಾರುತಿ ದೇವಸ್ಥಾನ ಅರ್ಧದಷ್ಟು ಮುಳುಗಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಉದ್ಭವ ಮೂರ್ತಿ ಮಾರುತಿ ಮಂದಿರ ಏನಿದೆ, ಇದರ ದೇವಸ್ಥಾನದ ಮುಂಭಾಗದಲ್ಲೇ ರಾಮ, ಲಕ್ಷ್ಮಣ, ಸೀತಾ ಒಂದು ಮೂರ್ತಿಗಳು ಕೂಡ ಈಗಾಗಲೇ ಮುಳುಗ್ತಾ ಇರುವಂಥದ್ದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿರುವ ದೇವಸ್ಥಾನದಲ್ಲಿ ದೇವರ ಮೂರ್ತಿಯ ಮುಖದವರೆಗೂ ನೀರು ಬಂದಿದೆ. ಮಾರುತಿ ಮಂದಿರ ಮುಂಭಾಗದಲ್ಲಿರುವ ಶಿವನ ದೇವಸ್ಥಾನಕ್ಕೂ ಜಲ ದಿಗ್ಬಂಧನವಾಗಿದೆ. ಇನ್ನು ಘಟಪ್ರಭಾ ನದಿ ಒಳಹರಿವು ಹೆಚ್ಚಾಗಿ ವಿಶ್ವಪ್ರಸಿದ್ಧ ಗೋಕಾಕ್ ಜಲಪಾತ ಮೈತುಂಬಿ ಬೋರ್ಗರಿತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ದೂಪದಾಳ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನೀರನ್ನ ಮಿತವಾಗಿ ಬಳಸಿ ಎಂದು ಜನರಲ್ಲಿ ಮನವಿ ಮಾಡಿದ್ದಾರೆ. ಕರೆಂಟ್ ಕಂಬಗಳು ನೆಲದ ಮೇಲೆ ಮಲಗಿಬಿಟ್ಟಿವೆ. ಇದು ಕೊಡಗು ಜಿಲ್ಲೆಯಲ್ಲಿ ವರುಣ ಸೃಷ್ಟಿಸಿದ ಅವಾಂತರ. ಮಡಿಕೇರಿ ತಾಲೂಕಿನ ಯವಕಪಾಡಿ ಕಬ್ಬಿನಕಾಡು ವ್ಯಾಪ್ತಿಯಲ್ಲಿ ಸುರಿದ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಜಿಲ್ಲೆಯಲ್ಲಿ ಜುಲೈ 9ರವರೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕುಶಾಲನಗರದ ಕಾವೇರಿ ನಿಸರ್ಗಧಾಮದಲ್ಲಿ ಪ್ರವಾಸಿಗರ ಕಾರಿನ ಮೇಲೆ ಮರವೊಂದು ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಚಾಲಕ ಬಚಾವಾಗಿದ್ದಾನೆ. ಮಲೆನಾಡು ಶಿವಮೊಗ್ಗದಲ್ಲೂ ಮಳೆರಾಯ ಜನರ ಮೊಗದಲ್ಲಿ ಸಂತಸ ತರಿಸಿದ್ದಾನೆ. ಬತ್ತಿ ಹೋಗಿದ್ದ ತುಂಗಭದ್ರಾ, ಶರಾವತಿ, ವರದಾ ನದಿಗಳು ಮೈದುಂಬಿ ಹರಿಯಲಾರಂಭಿಸಿವೆ. ಗಾಜನೂರಿನ ತುಂಗಾ ಜಲಾಶಯವೂ ಭರ್ತಿಯಾಗಿದೆ. ಡ್ಯಾಂನ 10 ಗೇಟ್ಗಳ ಮೂಲಕ 20,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಶಿವಮೊಗ್ಗದಲ್ಲಿರುವ ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ಗೆ ಮತ್ತೆ ಜೀವ ಕಳೆ ಬಂದಿದೆ. ಜೋಗ ಜಲಪಾತದಲ್ಲಿ ನೀರು ಧುಮ್ಮಿಕ್ತಾ ಇರೋ ದೃಶ್ಯ ಮನೋಹರವಾಗಿದೆ. ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ. ಇತ್ತ ಉಡುಪಿಯ ಪ್ರಸಿದ್ಧ ಕೂಡ್ಲು ಜಲಪಾತಕ್ಕೂ ಜೀವ ಕಳೆ ಬಂದಿದ್ದು ಧುಮ್ಮಿಕ್ಕಿ ಹರಿತಾ ಇದೆ. ಜಲವೈಭವ ನೋಡಲು ಪ್ರವಾಸಿಗರು ಮುಗಿ ಬೀಳ್ತಾ ಇರೋದ್ರಿಂದ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅರಣ್ಯ ಇಲಾಖೆ ಪ್ರವಾಸಿಗರ ಪ್ರವೇಶಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿದೆ. ರಾಮ ಮಂದಿರದಲ್ಲಿ ಭಕ್ತರು ನೀಡಿದ ಕೋಟಿ ಹುಂಡಿ ಹಣ ಕಳ್ಳತನ ಪ್ರಕರಣದ ಮತ್ತಷ್ಟು ಸ್ಫೋಟಕ ವಿಚಾರ ಬಯಲಾಗಿದೆ. ಇದೀಗ ರಾಮ ಮಂದಿರದಲ್ಲಿ ಲೂಟಿ ಪ್ರಕರಣದ ನಂಟು ವಾರಣಾಸಿಗೆ ತಲುಪಿದೆ. ಪ್ರಕರಣದಲ್ಲಿ ವಾರಣಾಸಿಯ ಸೈನಿಕ್ ಸೆಕ್ಯೂರಿಟಿ ಫರ್ಮ್ ಹೆಸರು ತಳುಕು ಹಾಕಿಕೊಂಡಿದೆ. SITನಿಂದ ಸಂಸ್ಥೆ ಮಾಲೀಕ ಗೌರವ್ ಸಿಂಗ್ ಮತ್ತು ಸೂಪರ್ವೈಸರ್ ವಿಚಾರಣೆ ನಡೆದಿದೆ. ಈ ಸೆಕ್ಯೂರಿಟಿ ಏಜೆನ್ಸಿ ರಾಮನ ಹುಂಡಿ ಹಣ ಎಣಿಕೆಗೆ ಒಟ್ಟು 22 ಸಿಬ್ಬಂದಿ ಒದಗಿಸಿತ್ತು. ಇನ್ನು SIT ತನಿಖೆ ವೇಳೆಗೆ ಬೆಳಕಿಗೆ ಬಂದ ಅತ್ಯಂತ ಆಘಾತಕಾರಿ ಅಂಶ ಅಂದ್ರೆ
ಈ ಸಿಬ್ಬಂದಿಯನ್ನ ಯಾವುದೇ ರೀತಿಯ ಪೊಲೀಸ್ ವೆರಿಫಿಕೇಶನ್ ಇಲ್ಲದೆ ನೇಮಕ ಮಾಡಿ ರಾಮ ಮಂದಿರ ಧನಕೋಶದ ಸುರಕ್ಷತಾ ಕೆಲಸಕ್ಕೆ ನಿಯೋಜಿಸಲಾಗಿದೆ. ಸದ್ಯ ಈ 22 ಜನರ ಪೈಕಿ 6 ಜನರನ್ನ ತನಿಖಾ ತಂಡ ನಿಗಾದಲ್ಲಿಟ್ಟಿದೆ. ಇನ್ನು ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ಸೆಕ್ಯೂರಿಟಿ ಏಜೆನ್ಸಿ ಮಾಲೀಕ ಗೌರವ್ ಸಿಂಗ್, ತಾನು ನೇರವಾಗಿ ಅಯೋಧ್ಯೆ ರಾಮ ಮಂದಿರಕ್ಕೆ ಯಾವುದೇ ಸಿಬ್ಬಂದಿಯನ್ನ ಕಳುಹಿಸಿಲ್ಲ. ಸ್ಟೇಟ್ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕರು ಹೌಸ್ ಕೀಪಿಂಗ್ ಕೆಲಸಕ್ಕಾಗಿ ನಮ್ಮ ಸಿಬ್ಬಂದಿ ನೇಮಿಸಿದ್ರು ಎಂದಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನ ಪ್ರಕರಣದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಧರ್ಮ ರಾಮನ ಹೆಸರಿನಲ್ಲಿ ಲೂಟಿ ಮಾಡ್ತಿದ್ದಾರೆ. ಜನ ಈಗ್ಲಾದ್ರೂ ಎಚ್ಚರಗೊಳ್ಳಬೇಕು. ಶ್ರೀರಾಮ ಮಂದಿರದಲ್ಲಿ ಬಡವರು, ರೈತರು, ದಲಿತರು ಕಳ್ಳತನ ಮಾಡಿದ್ರ? ದೊಡ್ಡ ಸಮುದಾಯಗಳ ಬಲಿಷ್ಠ ವ್ಯಕ್ತಿಗಳು ಹಾಗೂ ಆರ್ಎಸ್ಎಸ್ ಪರವಾಗಿ ಇರುವ ವ್ಯಕ್ತಿಗಳು ಕಳ್ಳತನ ಮಾಡಿದ್ದಾರೆ. 20,000 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ, ಬೆಳ್ಳಿ ಕದ್ದ ಮಾಹಿತಿ ಇದೆ ಅಂತ ಖರ್ಗೆ ಆರೋಪಿಸಿದ್ದಾರೆ. ಮತ್ತೊಂದೆಡೆ ಶ್ರೀರಾಮನ ಮಂದಿರದಲ್ಲಿ ಕಾಣಿಕೆ ಹಣ ಕಳ್ಳತನದ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಶ್ರೀರಾಮ ಮಂದಿರವನ್ನು ಬಿಜೆಪಿ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಚಂದಾ ಹಣ ದುರ್ಬಳಕೆ ಆರೋಪವನ್ನ ಮುಚ್ಚಿ ಹಾಕಲಾಗ್ತಿದೆ. ಶ್ರೀರಾಮ ಮಂದಿರ ಭಕ್ತಿಯಲ್ಲ, ಅಧಿಕಾರ ಮತ್ತು ಹಣದ ಸಾಧನವಾಗಿದೆ. ಕೋಟ್ಯಾಂತರ ಭಕ್ತರ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಎರಡೂ ಶ್ರೀರಾಮನ ಹೆಸರಿನಿಂದ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಶ್ರೀಮಂತವಾಗಿವೆ. ಬಿಜೆಪಿ ಆರ್ಎಸ್ಎಸ್ ನಿಜವಾದ ಮುಖ ಬಯಲಾಗಿದೆ. ಇನ್ನು ಇಷ್ಟು ದಿನ ಬಿಜೆಪಿಯವರು ವೋಟ್ ಚೋರಿ ಮಾಡಿದ್ರು. ಆಳಂದ, ಮಹದೇವಪುರದಲ್ಲಿ ವೋಟ್ ಚೋರಿ ಸಾಬೀತಾಗಿತ್ತು. ಈಗ ಚಂದಾ ಚೋರಿ ಶುರು ಮಾಡಿದ್ದಾರೆ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ದೇವರ ಹೆಸರಲ್ಲಿ ಲೂಟಿ ಮಾಡಿದವರೆಲ್ಲರೂ ಜೀಗಳಂತೆ ಅಂತ ಪ್ರಿಯಾಂಕ್ ಖರ್ಗೆ ಚಾಟಿ ಬೀಸಿದ್ದಾರೆ. ರಾಮ ಮಂದಿರ ಇರೋ ಅಯೋಧ್ಯೆ ನಗರದಲ್ಲಿ ಅಯೋಧ್ಯೆ ಅಭಿವೃದ್ಧಿ ಪ್ರಾಧಿಕಾರ ಕಟ್ಟಡದಲ್ಲಿ ಅನಾಹುತ ನಡೆದಿದೆ. ಕಟ್ಟಡದೊಳಗಿನ ಮೆಟ್ಟಿಲುಗಳ ಭಾಗವೇ ಕುಸಿದು ಬಿಟ್ಟಿದ್ದು ಸಿಬ್ಬಂದಿ ಬೆಚ್ಚಿಬಿದ್ದಿದ್ದಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಕದ್ದ ಪ್ರಕರಣ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದೆ. ಇದರ ಬೆನ್ನಲ್ಲೇ ಇದೀಗ ಅಯೋಧ್ಯೆ ಅಭಿವೃದ್ಧಿ ಪ್ರಾಧಿಕಾರ ಕಟ್ಟಡದಲ್ಲಿ ಇಡೀ ಮೆಟ್ಟಿಲುಗಳ ಭಾಗವೇ ಧ್ವಂಸಗೊಂಡಿದೆ. ಇದನ್ನು ಕಂಡ ಜನರು ಅಯೋಧ್ಯೆ ಮಂದಿರದ ಅಭಿವೃದ್ಧಿ ಹೆಸರಲ್ಲಿ ಮಹಾ ಅಕ್ರಮವೇ ನಡೆದಿದೆ, ಈ ಕಳಪೆ ಕಾಮಗಾರಿಯೇ ಇದಕ್ಕೆ ಸಾಕ್ಷಿ ಎಂದಿದ್ದಾರೆ. ವಿಎಒ ಭುವನ ಸಾವನ್ನ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕಂದಾಯ ಇಲಾಖೆ ನೌಕರರು ನಡೆಸ್ತಾ ಇರುವಂತಹ ಪ್ರತಿಭಟನೆ ತೀವ್ರಗೊಂಡಿದೆ. ನಿನ್ನೆ ತಿಪಟೂರು ತಾಲೂಕಿನಲ್ಲಿ ಕರ್ತವ್ಯದ ವೇಳೆ ನಡೆದಿದ್ದ ಅದೇ ಅಪಘಾತದಲ್ಲಿ ಸಿಕ್ಕಾಕೊಂಡು ಕಾಲಿಗೆ ಗಂಭೀರ ಗಾಯ ಮಾಡಿಕೊಂಡಿದ್ದ ಮತ್ತೊಬ್ಬ ವಿಎಒ ಯಶಸ್ವಿನಿ ವೀಲ್ ಚೇರ್ನಲ್ಲೇ ಬಂದು ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ತಮಗಾದ ನೋವನ್ನ ಲೆಕ್ಕಿಸದೆ ವೀಲ್ ಚೇರ್ನಲ್ಲಿ ಕುಳಿತೇ ಪ್ರತಿಭಟಿಸಿದ ಯಶಸ್ವಿನಿ ಮೃತ ಭುವನ ಮತ್ತು ಅವರ ಸಾವಿಗೆ ಸೂಕ್ತ ನ್ಯಾಯ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಡಿಸಿಎಂ ಪರಮೇಶ್ವರ್ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ರು. 15 ದಿನದಲ್ಲಿ ಮೃತ ಭುವನ ಕುಟುಂಬಕ್ಕೆ 1 ಕೋಟಿ ವಿಮೆ ಬರುತ್ತೆ. ಮೃತ ಭುವನ ಕುಟುಂಬ ಸದಸ್ಯರಿಗೆ ಸರ್ಕಾರಿ ನೌಕರಿ ಕೊಡ್ತೀವಿ. ಚುನಾವಣಾ ಆಯೋಗದಿಂದ 30 ಲಕ್ಷ ಪರಿಹಾರ ಮಂಜೂರಾಗಲಿದೆ ಅಂತಾನು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ ಕೊಟ್ಟಿದ್ದಾರೆ. ಡಿಸಿಎಂ ಭರವಸೆ ಕೊಟ್ಟ ಬಳಿಕ ವಿಎಒಗಳು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. ಎಸ್ಐಆರ್ ಕರ್ತವ್ಯ ನಿರ್ವಹಣೆ ವೇಳೆ ಹೃದಯಾಘಾತದಿಂದ ಬಿಎಲ್ಒ ಸಾವನ್ನಪ್ಪಿದ್ದಾರೆ. ಬೀದರ್ ತಾಲೂಕಿನ ಅಮಲಾಪುರದಲ್ಲಿ ಎಸ್ಐಆರ್ ಕರ್ತವ್ಯದಲ್ಲಿರುವಾಗಲೇ 40 ವರ್ಷದ ಸುನಿಲ್ಗೆ ಎದೆನೋವು ಕಾಣಿಸಿಕೊಂಡು ಸುಸ್ತಾಗಿ ಬಿದ್ದರು. ತಕ್ಷಣ ಸ್ಥಳೀಯರೇ ಬಿಎಲ್ಒ ಸುನಿಲ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಆಸ್ಪತ್ರೆಯಲ್ಲಿ ಸ್ಟಂಟ್ ಅಳವಡಿಸುವಾಗ ತೀವ್ರ ಹೃದಯಾಘಾತವಾಗಿ ಸುನಿಲ್ ಮೃತಪಟ್ಟಿದ್ದಾರೆ. ಬೀದರ್ನ ಬಾಲ್ಕಿ ಮೂಲದ ಬಿಎಲ್ಒ ಸುನಿಲ್ ಸಾವಿನಿಂದ ಕುಟುಂಬ ಆಘಾತಕ್ಕೀಡಾಗಿದೆ. ಮತ್ತೊಂದೆಡೆ ಹಾಸನದ ಬೇಲೂರು ಪಟ್ಟಣದ ಚನ್ನಗೌಡರ ಬೀದಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ವೇಳೆ ಶಿಕ್ಷಕಿ ಅಸ್ವಸ್ಥಗೊಂಡು ಕುಸಿದು ಬಿದ್ದಿದ್ದಾರೆ. ಭಾನುವಾರವೂ ಎಸ್ಐಆರ್ ಕರ್ತವ್ಯ ನಿರ್ವಹಿಸಲು ಮೇಲಾಧಿಕಾರಿಗಳು ತೀವ್ರ ಒತ್ತಡ ಹೇರಿರುವ ಹಿನ್ನೆಲೆಯಲ್ಲಿ ಕೆಲಸದ ಒತ್ತಡದಿಂದ ಪಾರ್ವತಿ ಕುಸಿದು ಬಿದ್ದಿದ್ರು. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತನಗೆ ಅನಾರೋಗ್ಯ ಸಮಸ್ಯೆ ಇದೆ ಅಂತ ಮೇಲಾಧಿಕಾರಿಗಳಿಗೆ ಮೊದಲೇ ತಿಳಿಸಿದ್ರು. ಕೆಲವೇ ತಿಂಗಳಲ್ಲಿ ನಿವೃತ್ತಿ ಹೊಂದಲಿರುವ ನನಗೆ ಒತ್ತಡ ಹಾಕಿದ್ದಾರೆ ಅಂತ ಶಿಕ್ಷಕಿ ತಿಳಿಸಿದ್ದಾರೆ. ಕೋಲ್ಕತ್ತಾದ ಹವಾರ ಜಂಕ್ಷನ್ನಿಂದ ಬೆಂಗಳೂರಿಗೆ ಬರ್ತಿರೋ ದುರಂತ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬಾಂಬ್ ಇದೆ ಅಂತ ಬೆದರಿಕೆ ಕರೆ ಬಂದಿತ್ತು. ಈ ಸಂಬಂಧ ಕೋಲಾರದ ಬಂಗಾರಪೇಟೆಯಲ್ಲಿ ರೈಲು ತಪಾಸಣೆ ನಡೆಸಲಾಗಿದೆ. ರೈಲ್ವೆ ಹಾಗೂ ಬಂಗಾರಪೇಟೆ ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಸಿಬ್ಬಂದಿ ತಪಾಸಣೆಯನ್ನ ನಡೆಸಿದ್ದಾರೆ. ಬೆದರಿಕೆ ಸಂಬಂಧ ಓರ್ವ ಯುವಕನನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಲಾಗಿದೆ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ 14 ಅಡಿ ಎತ್ತರದ ಡಾಕ್ಟರ್ ಅಂಬೇಡ್ಕರ್ ಕಂಚಿನ ಪ್ರತಿಮೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ, ಶಾಸಕ ಶರತ್ ಬಚ್ಚೇಗೌಡ, ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪವಾಗ್ತಿದೆ ಅಂತ ಆರೋಪಿಸಿರೋ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸೋಮವಾರ ಚುನಾವಣಾ ಆಯೋಗಕ್ಕೆ ದೂರು ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ, ವಿಪಕ್ಷ ನಾಯಕ ಅಶೋಕ್, ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಕೃಷ್ಣಾರೆಡ್ಡಿ ದಾಖಲೆ ಸಮೇತ ದೂರು ನೀಡಲು ಸಜ್ಜಾಗಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆ ದಂಡ ಪಾವತಿಗೆ ಶೇಕಡಾ 50ರಷ್ಟು ರಿಯಾಯಿತಿ ನೀಡಿದ ಹಿನ್ನೆಲೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಕಳೆದ 16 ದಿನಗಳಲ್ಲಿ 19 ಕೋಟಿಗೂ ಅಧಿಕ ದಂಡ ಪಾವತಿ ವಸೂಲಾಗಿದೆ. ಜೂನ್ 21ರಿಂದ ಆರಂಭವಾಗಿರೋ 50% ರಿಯಾಯಿತಿ ದಂಡ ಪಾವತಿ ಪ್ರಕ್ರಿಯೆಯಲ್ಲಿ 6,38,573 ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣಗಳು ಇತ್ಯರ್ಥವಾಗಿದ್ದು, ಜುಲೈ 10ರವರೆಗೆ 50% ರಿಯಾಯಿತಿ ದಂಡ ಪಾವತಿಗೆ ಅವಕಾಶ ಇರಲಿದೆ.